ನಾನ್ ವೀರೇಶ್ KB, ಒಬ್ಬ ಬಡ ರೈತನ ಮಗ. ಹಳ್ಳಿಯಲ್ಲೇ ಓದಿದ್ದು. SSLC ಪಾಸ್ ಆಗಿತ್ತು. ಕಾಲೇಜ್ಗೆ ಹೋಗೋ ಕ್ಯೂರಿಯಾಸಿಟಿಲಿದ್ದೆ. ನಮ್ಮ ಅಪ್ಪ ಹೇಳಿದ್ರು ನನ್ನ ಹತ್ರ ದುಡ್ಡಿಲ್ಲ, ಮುಂದೆ ಓದ್ಸೋದಿಕ್ಕಾಗೋದಿಲ್ಲ. ಅಮ್ಮ ಹೇಳಿದ್ರು ನೀನು ಓದ್ಬೇಕಂದ್ರೆ ನೀನ್ ಸಂಪಾದನೆ ಮಾಡು. ಎಸ್, ತೋಟದಲ್ಲಿ ಕೂಲಿ ಕೆಲಸ ಮಾಡಿದೆ, ಫ್ಯಾಕ್ಟ್ರಿಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿದೆ, ಹೋಟ್ಲಲ್ಲಿ ವೆಯ್ಟರ್ ಕೆಲಸ ಮಾಡಿದೆ. ಸಂಪಾದನೆ ಮಾಡಬೇಕು, ಯಾಕೆಂದ್ರೆ ಓದಿದ್ರೆ ಮಾತ್ರ ಒಂದು ಒಳ್ಳೆ ಜೀವನ ಮಾಡಕ್ ಸಾಧ್ಯ. ಓದೋದಕ್ಕೋಸ್ಕರ ನಾನು ಸಂಪಾದನೆ ಮಾಡೋದಕ್ಕೆ ಶುರು ಮಾಡಿದೆ. ಆ ಸಮಯದಲ್ಲಿ ನನ್ನ ಸ್ನೇಹಿತರು ಡೈರೆಕ್ಟ್ ಸೆಲ್ಲಿಂಗ್ ಅವಕಾಶನ ತೋರಿಸಿದ್ರು. ಅರ್ಥ ಆಗಿದ್ದಿಷ್ಟೇ, ಟ್ರೈನಿಂಗ್ ಮೀಟಿಂಗ್ ಅಟೆಂಡ್ ಆಗಬೇಕು, ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಬೇಕು, ಬೇರೆಯವ್ರಿಗೆ ರೆಕಮೆಂಡ್ ಮಾಡಬೇಕು. 17 ಸಾರಿ ಫಾರಿನ್ ಟ್ರಿಪಿಗೆ ಕ್ವಾಲಿಫೈಡ್ ಆಗಿದ್ದೀನಿ. 3 ಕಾರ್ಗಳನ್ನ ತಗೊಂಡಿದ್ದೀನಿ. 1 Audi Q5, 2 ಮನೆ ಕಟ್ಟಿದ್ದೀನಿ. ಅದರಲ್ಲಿ 1 ಬಿಗ್ ಬಂಗ್ಲೆ, 2 ಕೋಟಿ ವರ್ತ್ ಇರೋದು. ಸ್ನೇಹಿತರೆ, 5th ಸೆಮ್ ಇರುವಾಗ ನನಗೆ HOD BBM ಆಲ್ ಟಿಕೆಟ್ ಕೊಡ್ಲಿಲ್ಲ. ಕಾರಣ ಅಟೆಂಡೆನ್ಸ್ ಸಾಲ್ಟೇಜ್ ಆಗಿದೆ ಅಂತ. ನಾನೊಬ್ಬರು ಲೆಕ್ಚರ್ನ ಭೇಟಿ ಮಾಡಿದೆ, ಏನಾದ್ರು ರಿಕ್ವೆಸ್ಟ್ ಮಾಡಿ ಆಲ್ ಟಿಕೆಟ್ ತಗೋಣ ಅಂತ. ಅವಾಗ ಕಾಲೇಜಿನ ರೂಲ್ಸ್ ಆಗಿತ್ತು, ಅವ್ರು ಕೊಡ್ಲಿಲ್ಲ. ಆದ್ರೆ ಒಂದ್ ಮಾತು ಹೇಳಿದ್ರು, ಅದು ನನ್ನ ಜೀವನನ ಬದಲಾಯಿಸ್ತು. ಎಲ್ಲಾ ಶ್ರೀಮಂತರು ಡಿಗ್ರಿ ಮಾಡಿಲ್ಲ, ಡಿಗ್ರಿ ಮಾಡಿ ಶ್ರೀಮಂತರ ಆಗ್ಬೇಕಂತ ಏನೂ ಇಲ್ಲ. ನೀನಿರೋ ಅವಕಾಶದಲ್ಲಿ ಆಳವಾಗಿ ಇಳಿ, ಅರ್ಥ ಮಾಡ್ಕೊ, ನೀನು ಅಲ್ಲೇ ಮುತ್ತು ರತ್ನ ವಜ್ರ ವೈಡೂರಿಗಳನ್ನು ಹುಡುಕಬಹುದು ಅಂತ ಹೇಳಿದ್ರು. ಅಂತರಂಗದಲ್ಲಿ ಒಂದು ದೊಡ್ಡ ಪರಿವರ್ತನೆ ಆಯ್ತು. ನಾನು ಅವತ್ತಿಂದ ತುಂಬಾ ಸೀರಿಯಸ್ ಆಗಿ ನನ್ನ ಇಂಡಸ್ಟ್ರಿಲಿ ತುಂಬಾ ಆಳವಾಗಿ ಇಳಿದು ಈ ಸಾಧನೆ ಮಾಡಿದ್ದೀನಿ. ಸ್ನೇಹಿತರೆ, ಅವಕಾಶ ಒಂದು, ಒಬ್ಬ ಮೆಂಟರ್, ನನಗೆ ಬೆಳಿಬೇಕನ್ನೋ ಹಠ ಇದ್ರೆ ಸಾಕು, ಯಾರು ಬೇಕಾದ್ರೂ ಈ ಸಾಧನೆನ ಮಾಡಬಹುದು. ಓಕೆ, ನನ್ನ ಹತ್ರ ಅವಕಾಶ ಇದೆ, 18 ವರ್ಷದ ಅನುಭವ ಇದೆ, ನಾನು ನಿಮಗೆ ಹೆಲ್ಪ್ ಮಾಡಕ್ಕೆ ರೆಡಿ ಇದ್ದೀನಿ. ಸೊ ನಿಮ್ಮ ಹೃದಯದಲ್ಲಿರುವಂಥ ವಿಭಜನೆ ಅನ್ನೋದನ್ನು ಗುರುತಿಸಿ ಸಹಬಾಳ್ವೆ ಬದುಕಬೇಕು, ಶ್ರೀಮಂತಿಕೆನ ಗಳಿಸ್ಬೇಕು, ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು, ಸೋಷಿಯಲ್ ಸರ್ವ್ ಮಾಡ್ಬೇಕಂತಿದ್ರೆ ಹಾರ್ಟ್ಲಿ ವೆಲ್ಕಮ್ ಟು ಮೈ ಕಮ್ಯುನಿಟಿ. ಸೊ ವಿಸ್ತಾರ ಕಮ್ಯುನಿಟಿ ಅಪ್. ಎಸ್, ನಾನು ಫೌಂಡರ್ ಆಫ್ ವಿಸ್ತಾರ ಕಮ್ಯುನಿಟಿ. ಸೊ ನಿಮ್ಮ ಒಂದು ಯಶಸ್ಸಿಗೆ, ನಿಮ್ಮ ಒಂದು ಸಕ್ಸಸ್ಸಿಗೆ ನಾನು ಸಹಾಯ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್. ವೆಲ್ಕಮ್ ಟು ಮೈ ಕಮ್ಯುನಿಟಿ. ಥ್ಯಾಂಕ್ ಯು.